ಈಗ 1.5 ವರ್ಷಗಳಿಂದ ನಮ್ಮ ಹಾಲಿನ ಬಿಲ್ ಜಾಸ್ತಿ ಮಾಡಿಲ್ಲ. ಈ 1.5 ವರ್ಷದಿಂದ ಈಚೆಗೆ ಕರೆಂಟ್ ಬಿಲ್ಲು 2,000 ಜಾಸ್ತಿ ಆಗಿದೆ. ಡೀಸೆಲ್ ಬಿಲ್ ಜಾಸ್ತಿ 2,000 4-5 ಸಾರಿ ಆಗೋಗಿದೆ ಡೀಸೆಲ್ ಬಿಲ್ಲು. ಪ್ರತಿಯೊಂದು ರೇಟ್ ಕೂಡ ಜಾಸ್ತಿ ಆಗ್ತದೆ. ಇವತ್ತಿನ ಸಹ ನಾವು ಮೇವು ಬೆಳೀತಕ್ಕಂಥ ಮೇವಿಗೆ ರಸಗೊಬ್ಬರಗಳು ಬೇಕು. ರಸಗೊಬ್ಬರ ಇವತ್ತು 1,000 ಇದ್ದಿದ್ದು 2,000 ಚಿಲ್ಲರೆ ಆಗಿದೆ. ಒಂದಿಷ್ಟು ದುಪ್ಪಟ್ಟಾಗಿದೆ. ಇದು ನೋಡಿದರೆ ಹಾಲಿನ ದರ ಮಾತ್ರ ಕೇಳೋರಿಲ್ಲ ಹೇಳೋರಿಲ್ಲ. ಏನು ಮಾಡಬೇಕು ಅಂಥೇಳಿ ಸುಮ್ಮನೆ ಹಾಲಿನ ದರ ಜಾಸ್ತಿ ಮಾಡೋದು ತಂಟಿಗೆ ಹೋಗಲ್ಲ. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಎಲ್ಲ ನಿರ್ದೇಶಕರು ನಮ್ಮ ಬಮೂಲ್ ಕಚೇರಿನಲ್ಲಿ ಸೇರಿ ನೀವು ನಿಮ್ಮ ಇದಕ್ಕೆ ದಿನನಿತ್ಯ ಯಾವ್ಯಾವ ದಿನ ಬೇಕೋ ಅದನ್ನು ಸೇರಿಸಿ ಮಾಡ್ಕೊಳ್ಳಿ. ನಾನು ಇನ್ನೂ ಮುಂಚೆನೇ ಮಾಡಬೇಕಾಗಿತ್ತು. ಕೆಲವು ಕಾರ್ಯಕ್ರಮಗಳಿದ್ದು ನಮ್ಮ ಹೊರನಾಯ್ಕನಹಳ್ಳಿ ಡೈರಿ ಇನಾಗ್ರೇಷನ್ ಇತ್ತು. ಏನೇನೋ ಕೆಲಸಗಳಿಂದ ಸ್ವಲ್ಪ ಮಾಡಿ ಸೋಮವಾರಕ್ಕೆ ಅಂತ ಡೇಟ್ ಹಾಕ್ಕೊಂಡು ಸೋಮವಾರಕ್ಕೆ ಪ್ರತಿಭಟನೆ ಮಾಡಿ ನಮ್ಮ ಎಲ್ಲ ರೈತ ಬಾಂಧವರು ನನ್ನ ಮಾತಿಗೆ ಒಗ್ಗೂಡಿಸಿ ಇವತ್ತು ಸಹ ಈ ಪ್ರತಿಭಟನೆಯಲ್ಲಿ ಬಂದಿದ್ದಾರೆ. ಇದೇ ರೀತಿ ನಾವು ಸರ್ಕಾರಗಳಿಗೆ ನಾವು ಹೇಳೋದೇನಿಲ್ಲ. ನೋಡಿ, ಮಜ್ಜಿಗೆಗೆ ಟ್ಯಾಕ್ಸ್ ಹಾಕ್ತಾರೆ, ಅದಕ್ಕಿಂತ ಟ್ಯಾಕ್ಸ್ ಬರುತ್ತೆ. ಮೊಸರಿಗೆ ಟ್ಯಾಕ್ಸ್ ಹಾಕ್ತಾರೆ, ಹಾಲ್ಗೊಂದಕ್ಕೆ ಬಿಟ್ಟು ತುಪ್ಪಕ್ಕೆ ಟ್ಯಾಕ್ಸ್ ಹಾಕ್ತಾರೆ, ಮೊಸರಿಗೆ ಟ್ಯಾಕ್ಸ್ ಹಾಕ್ತಾರೆ. ಇದೆಲ್ಲ ಸರ್ಕಾರಕ್ಕೆ ಹೋಗಲ್ವ ಲಾಭ? ಇವ್ರು ಸುಮ್ಮನೆ ಕೊಡ್ತಾರೆ. ಕೊಡಲಿ ಹೇಳಿ, ಪ್ರೋತ್ಸಾಹ ಧನ ಅಂತ ಕೊಡಲಿ. ಇವ್ರ ಗ್ಯಾರಂಟಿಗಳು ಸುಮ್ಮನೆ ಏನೋ ಇಲ್ದವ್ರಿಗೆ ಕೊಡ್ತಾರೆ. ನಾವು ಕಷ್ಟ ಬೀಳೋರಿ 4 ಗಂಟೆ ರಾತ್ರಿ ಎದ್ದು ಇವತ್ತು ಸಹ ಒಂದು ಕ್ಯಾಮ್ರಾ ಮಾಡಿ ಕಳಿಸ್ಬೇಕಾಗ್ತದೆ. 4 ಗಂಟೆ ರಾತ್ರಿ ಎದ್ದು ಅವು ರೊಚ್ಚು ಬೆಳೆದು ಅವ್ಕೆ ಮೈ ತಿಕ್ಕಿ ಕೈ ತಿಕ್ಕಿ ಅವ್ಕೆ ಮೇವಾಗಿ ಸ್ವಲ್ಪ ಏನೋ ಸಮಾಧಾನ ಆಗಲ್ಲ, ಅವತ್ತು ಹಾಲೇ ಕೊಡೋಲ್ಲ. ಒದ್ಬಿಟ್ಟು ಇರೋದನ್ನ ಕಡಿಮೆ ಹಾಳು ಮಾಡ್ತಾರೆ. ಆ ಥರ ಒಂದು ಮಾಡಿ ಜೀವನ ಮಾಡ್ತಕ್ಕಂಥ ನಾವು ರೈತ ಕುಟುಂಬ. ಯಾಕೆಂದರೆ ನಾನು ದಿನನಿತ್ಯ 4 ಗಂಟೆ ರಾತ್ರಿ ಎದ್ದು ದುಡ್ಡಿಗೆ ಹೋಗ್ತೀನಿ, ಪರಿಶೀಲನೆ ಮಾಡ್ಬೋದು ಬೇಕಾದ್ರೆ. ಇಷ್ಟೆಲ್ಲ ಕಷ್ಟ ಬೀಳೋದು ನನಗೆ ಗೊತ್ತದೆ. ನಮ್ಮ ರೈತರಿಗೆ ನನ್ನ ಕಷ್ಟ ಗೊತ್ತದೆ. ಸೊ ಹೇಳಿದ ತಕ್ಷಣ ಎಲ್ಲರೂ ಕೂಡ ಬಂದು ಇವತ್ತು ಭಾಗವಹಿಸಿ ಒಕ್ಕೂಟ ಮಾಡ್ಯಾರೆ. ಸರ್ಕಾರಗಳು ನನಗೆ ನಮ್ಮ ಮಾತಿಗೆ ಒಕ್ಕೂಡಿಸ್ತಾರೆ ಅನ್ನೋ ಮಾತು. ಇವಾಗ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಕೂಡ ಫಸ್ಟು ಕೊಡಬೇಕಪ್ಪ ಅವ್ರಿಗೆ ಅಂತ ಸರ್ಕಾರದಿಂದ ಜನ ಹೇಳ್ಯಾರು. ಈ ವಿರೋಧ ಪಕ್ಷದವರು ಇನ್ನೇನು ಮಾತಾಡೋದೇ ಅವ್ರಿಗೆ ಕಷ್ಟ. ಈಗ ರೈತರ ಕಷ್ಟ ಏನು? ಈಗ ಬೆಲೆ ಜಾಸ್ತಿ ಮಾಡೋದು ಸರ್ಕಾರಕ್ಕೆ ಹೋಯ್ತದೆ, ಅದು ಸರ್ಕಾರಕ್ಕೆ ಹೋಗಲ್ಲ, ನೇರವಾಗಿ ರೈತರಿಗೆ ಹೋಗ್ತದೆ. ಅದೇನೇನು ಇವರು ಹಾಲಿನ ಬೆಲೆ ಜಾಸ್ತಿ ಮಾಡ್ರ, ಈಗ ಅದೇನೇ ಇವಾಗ ಎಣ್ಣೆ ಬೆಲೆ ಜಾಸ್ತಿ ಮಾಡಿರು, ಡೀಸೆಲ್ ಬೆಲೆ ಜಾಸ್ತಿ ಮಾಡಿರು, ಅದನ್ನು ಯಾಕೆ ಮಾತಾಡಲ್ಲ? ಇವಾಗ ನೋಡ್ಬೇಕಾದ್ರೆ ನಾಳೆನೇ ಮಾಡಿಬಿಟ್ರು ಅಂತ ಇಟ್ಕೊ, ಬೆಳಗ್ಗೆನೇ ಶುರು ಮಾಡಿಬಿಡ್ತಾರೆ ವಿರೋಧ ಪಕ್ಷದವರು. ಇದೆಲ್ಲ ಸರಿ ಇಲ್ಲ. ರೈತನ ವಿಚಾರದಲ್ಲಿ ಏನೇ ರೈತನಿಗೆ ಕೊಟ್ಟರು ಯಾವುದೇ ವಿರೋಧ ಪಕ್ಷದವರು ಮಾತಾಡಬಾರ್ದು. ಅದರಿಂದ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿ ಸ್ವೀಕಾರ ಮಾಡಿ ಇದ್ರ ಬಗ್ಗೆ ಏನೋ ಕ್ರಮ ಕೊಳ್ಳಿಲ್ಲ ಅಂದರೆ ಇಡೀ ಬೆಂಗಳೂರು ಚಲೋ ಮಾಡೋಕ್ಕಂತಕ್ಕಂಥ ಕೆಲಸ ನಾವು 14 ತಾಲೂಕಿಂದ ಇಷ್ಟು ಜನ ತಾಂಡ ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಆಗತಕ್ಕ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ ಇವತ್ತು ಸಹ ಹೇಳ್ತಾ ಇದ್ದೀನಿ.